ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 73. ಅಮ್ಮ ನೋಡಮ್ಮ, ನನ್ನ ತಂಗಿ ಅವಳ ಸಂಪಾದನೆಯಲ್ಲಿ ನನಗೆ ಲ್ಯಾಪ್ಟಾಪ್ ಕೊಡಿಸಿದ್ದಾಳೆ ಎಂದು ಖುಷಿಯಲ್ಲಿ ಹೇಳಿ ಮತ್ತೆ ಮುಂದುವರೆದು, ಆದರೆ ಅವಳ ಅಣ್ಣನಾಗಿ ಅವಳಿಗೆ ಅಂತ ನನ್ನಿಂದ ಏನೂ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ವಸುಂಧರಾ ಅವರಿಗೆ ಲ್ಯಾಪ್ಟಾಪ್ ತೋರಿಸುತ್ತಾ ಬೇಸರದಲ್ಲೇ ಹೇಳಿದನು. ಹಾಗೆ ಯಾಕೆ ಹೇಳ್ತೀಯ ರಿಷಿ? ಅವಳನ್ನು ಓದಿಸಿದ್ದು ನೀನೇ ಅಲ್ಲವಾ? ಈಗ ನೀನೇ ಒಂದು ಒಳ್ಳೆಯ ಹುಡುಗನನ್ನು ನೋಡಿ ಅವಳಿಗೆ ಮದುವೆ ಮಾಡಿದರೆ ಅವಳಿಗೆ ಇನ್ನೇನು ಬೇಕು ಹೇಳು ಎಂದರು ವಸುಂಧರಾ. ಅಮ್ಮ, ಯಾವ ಮಾತಿಗೂ ಹೋದರೂ ನೀನು ನನ್ನ ಮದುವೆ ವಿಚಾರಕ್ಕೆ ಬರ್ತೀಯಲ್ಲ. ನಾನು ಈಗಲೇ ಮದುವೆ ಆಗುವಂತಹ ಆತುರ ಏನಿಲ್ಲ. ಮೊದಲು ಅಣ್ಣ ಈ ಮನೆಯ ಮೇಲೆ ಮಾಡಿರುವ ಸಾಲ ತೀರಿಸಬೇಕು, ಆಮೇಲೆ ನನ್ನ ಮದುವೆ ಎಂದಳು. ನಿನಗೆ ನನ್ನ ಸಂಕಟ ಗೊತ್ತಾಗುವುದಿಲ್ಲ ಶರದಿ. ಮುಂದಿನ ತಿಂಗಳಿಗೆ ನಿನಗೆ 26 ವರ್ಷ ತುಂಬುತ್ತದೆ. ನಿನ್ನ ವಯಸ್ಸಿನಲ್ಲಿ ನಾನು ಮದುವೆ ಆಗಿ ನೀವಿಬ್ಬರೂ ಹುಟ್ಟಿದ್ರಿ. ಆದರೆ ನಿನಗೆ ಇನ್ನೂ ಮದುವೆ ಆಗಿಲ್ಲವಲ್ಲ. ದಿನೇ ದಿನೇ ನಿನಗೇನು ವಯಸ್ಸು ಕಡಿಮೆಯಾಗುವುದಿಲ್ಲ, ಹೆಚ್ಚಾಗುತ್ತಲೇ ಇರುತ್ತದೆ ಎಂದವರು ಮಗನೆಡೆಗೆ ತಿರುಗಿ, ಮನೆಗೆ ಬಡ್ಡಿಯನ್ನು ಕಟ್ಟಿಕೊಂಡು ಆಮೇಲೆ ಬಿಡಿಸಿದರೆ ಆಯಿತು. ಮೊದಲು ಶರದಿಯ ಮದುವೆ ಮಾಡಿ ಬಿಡೋಣ ರಿಷಿ ಎಂದು ಹೇಳಿದರು. ಅಮ್ಮ, ಆಗಲೇ ಆ ನರಸಿಂಹ ವರ್ಷದಿಂದ ವರ್ಷಕ್ಕೆ ಬಡ್ಡಿಯನ್ನು ಹೆಚ್ಚಿಸುತ್ತಲೇ ಇದ್ದಾನೆ. ಹೀಗೆ ಬಡ್ಡಿ ಏರಿಸುತ್ತಾ ಹೋದರೆ ಮುಂದೊಂದು ದಿನ ಬಡ್ಡಿಯನ್ನು ಸಹ ಕಟ್ಟಲು ಆಗದಂತಹ ಪರಿಸ್ಥಿತಿ ಬರಬಹುದು. ಮೊದಲು ಮನೆ ಬಿಡಿಸಬೇಕು ಅಮ್ಮ ಎಂದನು. ರಿಷಿ ಪರಿಸ್ಥಿತಿಯನ್ನು ವಸುಂಧರಾ ಅವರಿಗೆ ಅರ್ಥ ಮಾಡಿಸಲು ನೋಡಿದರೂ ಸಹ ಮಗನ ಮಾತು ಕೇಳದವರು, ಹೆಣ್ಣು ಮಕ್ಕಳು ಯಾವತ್ತಿದ್ದರೂ ಮಡಿಲಲ್ಲಿ ಕೆಂಡ ಕಟ್ಟಿಕೊಂಡ ಹಾಗೆ ರಿಷಿ. ಆಮೇಲೆ ಅವಳಿಗೆ ವಯಸ್ಸಾದರೆ ಯಾರೂ ಕೂಡ ಮದುವೆಯಾಗಲು ಮುಂದೆ ಬರುವುದಿಲ್ಲ. ಈಗಲೇ ಅವಳಿಗೆ ಮದುವೆ ಮಾಡಬೇಕು ಎನ್ನುತ್ತಿದ್ದ ಹಾಗೆ, ಅಮ್ಮ, ನಿನಗೆ ಯಾಕೆ ಪರಿಸ್ಥಿತಿ ಅರ್ಥ ಆಗ್ತಿಲ್ಲ? ನನ್ನನ್ನು ಯಾರೂ ಮದುವೆಯಾಗದೆ ಹಾಗೆ ಉಳಿದರೂ ನನಗೆ ಚಿಂತೆ ಇಲ್ಲ. ನಿಮ್ಮಗಳ ಜೊತೆ ಹಾಯಾಗಿ ಇರುತ್ತೇನೆ. ಅಣ್ಣ ಹೇಳಿದ ಹಾಗೆ ಮೊದಲು ಮನೆಯನ್ನು ಬಿಡಿಸೋಣ. ಸುಮ್ಮನಿರು ಎಂದು ತಾಯಿಯನ್ನು ಗದರಿದಳು ಶರದಿ. ಅಷ್ಟರಲ್ಲಿ ಹೊರಗಿನಿಂದ, ಏ ರಿಷಿ, ಮಗನೇ ಬಾರೋ ಆಚೆ ಎಂದು ಆಚೆ ರಿಷಿಯ ತಂದೆ ಸ್ವಾಮಿನಾಥ್ ಆಗಲೇ ಕಂಠಪೂರ್ತಿ ಕುಡಿದು ತೂರಾಡುತ್ತಲೇ ಮನೆ ಮುಂದೆ ನಿಂತು ಕೂಗತೊಡಗಿದರು. ಅಮ್ಮ, ಅಪ್ಪ ಯಾಕೆ ಇವತ್ತು ಹೀಗೆ ಕೂಗುತ್ತಿದ್ದಾರೆ ಎಂದು ಹೇಳಿದವನು ಆಚೆ ಹೋದರೆ ಅವನ ಹಿಂದೆ ಶರದಿ ಹಾಗೂ ವಸುಂಧರಾ ಇಬ್ಬರೂ ಕೂಡ ಹೋಗಿದ್ದರು. ಅಪ್ಪ, ಏನಾಯ್ತಪ್ಪ? ಯಾಕೆ ಹಾಗೆ ಕೂಗುತ್ತಿದ್ದೀಯಾ ಎಂದು ತೂರಾಡುತ್ತಾ ಇನ್ನೇನು ಮೊಗರಿಸುವವರನ್ನು ಒಡನೆ ಹಿಡಿದು ಅವರ ಮೇಲಿನ ಕಾಳಜಿಯಿಂದ ಕೇಳಿದನು. ಮಗನೇ, ಬಂದ್ಯಾ? ಬಾ, ನೀನು ನನ್ನ ಮುದ್ದಿನ ಮಗ ಎಂದು ತನ್ನ ಕೈಯಿಂದ ಅವನ ಕೆನ್ನೆಯನ್ನು ಮುತ್ತಿಟ್ಟವರು ಮುಂದೆ ಮಾತನಾಡಲು ನೋಡಿದರೆ ಅವರ ಬಾಯಿ ಸಹಕರಿಸದೆ ತೊದಲಿದರು. ಅಪ್ಪ, ಒಳಗೆ ಬನ್ನಿ, ಮಾತನಾಡೋಣ ಎಂದನು. ಅಕ್ಕಪಕ್ಕದವರು ಕೇಳಿಸಿಕೊಂಡರೆ ಏನೆಂದುಕೊಳ್ಳುತ್ತಾರೋ ಎನ್ನುವ ಅಂಜಿಕೆ ಅವನಿಗೆ. ಇಲ್ಲ ರಿಷಿ, ನಾನು ಇಲ್ಲಿಯೇ ಮಾತನಾಡಬೇಕು. ಆ ಸಾರಾಯಿ ಅಂಗಡಿಯವನು ನನಗೆ ಸಾರಾಯಿ ಕೊಡುವುದಿಲ್ಲ, ದುಡ್ಡು ತಗೊಂಡು ಬಾ ಎಂದು ಹೇಳಿದ. ಅವನಿಗೆ ಇವತ್ತು ನಾನು ಯಾರು ಎಂದು ತೋರಿಸಬೇಕು. ದುಡ್ಡು ಕೊಡು, ಅವನ ಮುಖದ ಮೇಲೆ ಎಸೆದು ಬರ್ತೀನಿ ಎಂದರು. ಅಪ್ಪ, ಈಗಾಗಲೇ ಕುಡಿದಿದ್ದೀರಾ, ಇವತ್ತಿಗೆ ಇಷ್ಟು ಸಾಕು, ಬನ್ನಿ ಒಳಗೆ ಎಂದನು. ಇಲ್ಲ ರಿಷಿ, ನನಗೆ ದುಡ್ಡು ಬೇಕೇ ಬೇಕು ಎನ್ನುತ್ತಿದ್ದವರ ಕಾಲುಗಳನ್ನು ನೋಡಿದ ಶರದಿ ತಂದೆ ಚಪ್ಪಲಿ ಹಾಕದಿರುವುದನ್ನು ನೋಡಿ, ಅಪ್ಪ, ಚಪ್ಪಲಿ ಎಲ್ಲಿ? ಬರಿಗಾಲಿನಲ್ಲಿ ಬಂದಿದ್ದೀರಲ್ಲ ಎಂದು ಅನುಮಾನದಲ್ಲಿ ಕೇಳಿದಳು. ಅವಳಿಗೆ ಬಂದ ಮೊದಲ ಸಂಬಳದಲ್ಲಿ ತಂದೆಗೆ ಎಂದು ತುಂಬ ಆಸೆಯಿಂದ ತಂದಿದ್ದ ಚಪ್ಪಲಿ ಅವು. ಮಗಳೇ ಶರದಿ, ನನ್ನ ಚಪ್ಪಲಿ ಎಲ್ಲಿ ಬಿಟ್ಟೆ ಎಂದು ಯೋಚಿಸುವಂತೆ ಯೋಚನೆ ಮಾಡಿದವರು, ಆ ಸಾರಾಯಿ ಅಂಗಡಿಯೊಳಗೆ ಹೋಗುವಾಗ ಬಾಗಿಲಲ್ಲೇ ಬಿಟ್ಟು ಹೋಗಿದ್ದೆ, ಆದರೆ ಹೊರಬಂದು ನೋಡಿದಾಗ ಅಲ್ಲಿ ನನ್ನ ಚಪ್ಪಲಿ ಇರಲಿಲ್ಲ ಎಂದರು. ತಲೆಯ ಮೇಲೆ ಕೈ ಹೊತ್ತ ಶರದಿ, ಅಲ್ಲ ಅಪ್ಪ, ಬಾರ್ ಒಳಗೆ ಹೋಗುವಾಗ ಯಾರಾದರೂ ಹೊರಗಡೆ ಚಪ್ಪಲಿ ಬಿಟ್ಟು ಹೋಗ್ತಾರಾ? ಯಾಕೆ ಚಪ್ಪಲಿ ಬಿಟ್ಟು ಹೋದ್ರಿ ನೀವು ಎಂದಳು. ನಮ್ಮಂಥವರಿಗೆ ಅದು ದೇವಸ್ಥಾನ ಮಗಳೇ, ಅಲ್ಲಿ ಚಪ್ಪಲಿ ಹಾಕಿಕೊಂಡು ಹೋಗ್ತಾರಾ? ಪ್ರತಿದಿನ ನಾನು ಚಪ್ಪಲಿಯನ್ನು ಹೊರಗೆ ಬಿಟ್ಟು ಹೋಗುತ್ತಿದ್ದೆ, ಆದರೆ ನನ್ನ ಬಳಿ ಹಳೆ ಚಪ್ಪಲಿ ಇದ್ದಿದ್ದರಿಂದ ಯಾರೂ ತಗೊಂಡು ಹೋಗಿರಲಿಲ್ಲ. ನೀನು ಹೊಸ ಚಪ್ಪಲಿ ಕೊಡಿಸಿದೆಯಲ್ಲ, ಅವು ಚೆನ್ನಾಗಿದೆ ಅಂತ ಯಾರೋ ನನ್ನ ಮಗ ಹಾಕೊಂಡೋಗವನೆ. ಅವನೇ ಯಾರು ಅಂತ ಗೊತ್ತಾಗಿ ಅವನು ನನ್ನ ಕೈ ಸಿಗಲಿ ಎಂದು ಕೋಪದಲ್ಲಿ ಹಲ್ಲು ಮುಡಿ ಕಚ್ಚಿದರು. ತಂದೆಯ ಮಾತಿಗೆ ಪಕ್ಕದಲ್ಲಿ ನಿಂತಿದ್ದ ರಿಷಿಗೆ ನಗು ಬಂದಿತ್ತು, ಆದರೆ ಶರದಿಗೆ ಮಾತ್ರ ಕೋಪ ಬಂದಿತ್ತು. ಅಣ್ಣ, ನೀನು ನಗ್ತಿದ್ದೀಯಾ? ಅದೆಷ್ಟು ಆಸೆಯಿಂದ ತಂದಿದ್ದೆ ಗೊತ್ತಾ? ಅದನ್ನು ಕಳ್ಕೊಂಡು ಬಂದಿದ್ದಾರೆ. ಬರೀ ಕಾಲಲ್ಲಿ ಓಡಾಡಲಿ. ಇನ್ನೊಂದು ಸಾರಿ ನೀನು ಚಪ್ಪಲಿ ತಂದು ಕೊಟ್ಟರೆ ನಾನು ಸುಮ್ಮನಿರುವುದಿಲ್ಲ ಎಂದು ಕೋಪದಲ್ಲಿ ಹೇಳಿ ಒಳ ಹೋಗಿದ್ದಳು. ಇವತ್ತಿನ ಮಕ್ಕಳು ಒಂಚೂರು ದುಡಿಯುವ ಹಾಗೆ ಆದರೆ ಸಾಕು,
ಅವರವರ ಖುಷಿ, ಅವರವರ ಜೀವನ ನೋಡಿಕೊಂಡು ಹೋಗ್ತಾರೆ. ಅಂಥದ್ದರಲ್ಲಿ ನನ್ನ ಮಕ್ಕಳು ಕಷ್ಟಪಟ್ಟು ದುಡಿದು ನಮ್ಮ ಕುಟುಂಬವನ್ನು ನೋಡ್ಕೋತಿದ್ದಾರೆ ಎನ್ನುವ ಸ್ವಲ್ಪನಾದರೂ ಪರಿಜ್ಞಾನ ಇದೆಯಾ ನಿನಗೆ? ನಿನಗೆಲ್ಲಿ ಇರುತ್ತೆ? ನಿನಗೆ ಕುಡಿಯಲು ದುಡ್ಡು ಸಿಕ್ಕರೆ ಸಾಕು. ಹೆಂಡತಿ ಮಕ್ಕಳು ಎಲ್ಲರನ್ನು ಮರೆತು ಹೋಗ್ತೀಯ. ಹಾಗೆ ಎಲ್ಲಾದರೂ ನಮ್ಮ ಕಣ್ಣಿಗೆ ಕಾಣಿಸದ ಹಾಗೆ ಮರೆಯಾಗಿ ಹೋಗಿಬಿಡು. ದಿನ ಅಳುವ ಬದಲು 2 ದಿನ ಅತ್ತು ಸುಮ್ಮನಾಗ್ತೀವಿ ಎಂದು ಕೋಪದಲ್ಲಿ ಹೇಳಿದರು. ಇಷ್ಟು ವರ್ಷಗಳಿಂದ ಗಂಡನಿಂದ ಅನುಭವಿಸಿರುವ ನೋವು, ಅಕ್ಕಪಕ್ಕದವರು ಮಾಡಿದ ಅವಮಾನ ಎಲ್ಲ ಕಣ್ಣ ಮುಂದೆ ಬಂದು ಅವರಿಂದ ಈ ರೀತಿಯ ಮಾತುಗಳನ್ನು ಆಡಿಸಿತು. ಅಮ್ಮ ಬಿಡ್ತೋ ಅನ್ನು, ಎಂತ ಮಾತಾಡ್ತೀಯಾ? ಅಪ್ಪ ಚಪ್ಪಲಿ ತಾನೇ ಕಳ್ಕೊಂಡು ಬಂದಿರೋದು. ಎಲ್ಲೋ ಹೋಗಿರಲ್ಲ, ಅಲ್ಲೇ ಎಲ್ಲೋ ಇರುತ್ತೆ. ಅಪ್ಪ ಸರಿಯಾಗಿ ನೋಡದೆ ಬಂದಿದ್ದಾರೆ. ಬೆಳಗ್ಗೆ ತಗೊಂಡು ಬರ್ತಾರೆ. ನೀನು ಸುಮ್ಮನಿರು. ನಾನು ಅಪ್ಪನ ಕರ್ಕೊಂಡು ಬರ್ತೀನಿ, ನೀನು ಒಳಗೆ ಹೋಗು ಎಂದು ತಾಯಿಯನ್ನು ಸಮಾಧಾನ ಮಾಡಿದನು ಋಷಿ. ಯಾಕೋ ಅವರನ್ನು ಅಷ್ಟೊಂದು ವಹಿಸಿಕೊಂಡು ಮಾತಾಡ್ತೀಯಾ? ನಿನಗಾಗಿ ಏನು ಮಾಡಿದ್ದಾರೆ ಇವರು? ನಿನ್ನ ಶಾಲೆಯ ಸರ್ಟಿಫಿಕೇಟ್ಗಳಿಗೆ ತಂದೆಯ ಹೆಸರು ಎಂದು ಇರುವ ಜಾಗದಲ್ಲಿ ಇವರ ಹೆಸರೊಂದನ್ನು ಬಿಟ್ಟು ಇನ್ನೇನು ಕೊಟ್ಟಿದ್ದಾರೆ ನಿನಗೆ? ಆದರೂ ಅಪ್ಪನ ಮೇಲೆ ಯಾಕಿಷ್ಟು ವ್ಯಾಮೋಹ ನಿನಗೆ? ನಿನ್ನ ಜಾಗದಲ್ಲಿ ಬೇರೆ ಯಾವ ಮಗನಿದ್ದರೂ ಸಹ ಇವರನ್ನು ಒಂದು ಕ್ಷಣ ಮನೆಯಲ್ಲಿ ಇರಿಸಿಕೊಳ್ಳುತ್ತಿರಲಿಲ್ಲ ಗೊತ್ತಾ ನಿನಗೆ? ಈ ತಂದೆ ಎನ್ನುವ ಮನುಷ್ಯನನ್ನು ಇನ್ನು ಅದೆಷ್ಟು ಸಹಿಸುತ್ತೀಯ ನೀನು ಎಂದರು. ವಸುಂಧರ ಅವರಿಗೆ ಗಂಡನ ಮೇಲೆ ಅತಿ ಹೆಚ್ಚು ಕೋಪ ಬಂದಂತಿತ್ತು. ಮಗಳು ಕಷ್ಟಪಟ್ಟು ದುಡಿದ ಹಣದಲ್ಲಿ ತಂದುಕೊಟ್ಟ ಚಪ್ಪಲಿಯನ್ನು ಕಳೆದುಕೊಂಡು ಬಂದಿದ್ದಾರೆ ಎನ್ನುವ ಕೋಪ ಈ ರೀತಿ ಅವರನ್ನು ಮಾತನಾಡಿಸುತ್ತಿತ್ತು. ಅಮ್ಮ, ಇವರು ಹೇಗೆ ಇದ್ದರೂ ನನ್ನಪ್ಪ. ಸಂಬಂಧನೇ ಇಲ್ಲದೆ ಇರುವವರನ್ನು ಸ್ನೇಹಿತರು ಎಂದು ನಂಬಿ ಅಂಥವರನ್ನೇ ಬಿಟ್ಟುಕೊಡದ ನಾವು, ನಮಗೆ ಮನುಷ್ಯ ಜನ್ಮ ನೀಡಿ ಈ ಭೂಮಿಗೆ ತರಲು ಕಾರಣರಾದ ಪಿತಾಮಹರನ್ನು ಬಿಟ್ಟುಕೊಡಲು ಆಗುತ್ತದಾ? ನೀನೇ ಹೇಳು ಎಂದವನು ತಂದೆ ಎಡೆಗೆ ಒಮ್ಮೆ ನೋಡಿ ಅವರ ಭುಜ ಬಳಸಿ ಬಿಗಿಯಾಗಿ ಹಿಡಿದು ನಿಲ್ಲಿಸಿ, ಅಮ್ಮ, ನಿನಗೂ ಅಪ್ಪನ ಮೇಲೆ ಪ್ರೀತಿ ಇದೆ ಎಂದು ನನಗೂ ಗೊತ್ತು. ಕೆಲವು ಸಂದರ್ಭಗಳು ನೀನು ಹಾಗೆ ಮಾತನಾಡುವಂತೆ ಮಾಡುತ್ತವೆ ಅಷ್ಟೇ. ಹೋಗಿ ಊಟಕ್ಕೆ ತಯಾರು ಮಾಡುವಮ್ಮ, ಹೊಟ್ಟೆ ಹಸಿವಾಗುತ್ತಿದೆ ಎಂದನು. ಮಗನ ಮಾತಿಗೆ ಸೆರಗಿನಿಂದ ತನ್ನ ಕಣ್ಣೀರು ತೊಡೆದುಕೊಂಡವರು ಏನೊಂದು ಮಾತನಾಡದೆ ಒಳಗೆ ಹೋಗಿದ್ದರು. ಅಪ್ಪ ನೋಡಿ, ಪ್ರತಿದಿನ ನೀವು ಹೀಗೆ ಮಾಡಿಕೊಂಡು ಬಂದರೆ ಅಮ್ಮ ಎಷ್ಟು ನೋವು ತಿನ್ನುತ್ತಾರೆ ಎಂದು. ಅವಳು ತುಂಬ ಕೆಟ್ಟವಳು ರಿಷಿ, ನನ್ನ ಕೈಗೆ ಹಣವನ್ನೇ ಕೊಡುವುದಿಲ್ಲ ಎಂದ ತಂದೆಯ ಮಾತಿಗೆ ಬೇಸರವಾದವನು, ನಿಮ್ಮ ಈ ಮಾತುಗಳಿಗೆ ಅಮ್ಮ ನಿಮ್ಮನ್ನು ಬೈಯುವುದು ಅಪ್ಪ. ಬನ್ನಿ ಹೋಗೋಣ ಎಂದು ಒಂದು ಹೆಜ್ಜೆ ಮುಂದೆ ಇಟ್ಟರೆ, ಇಲ್ಲ, ನನಗೆ ಹಣ ಬೇಕು. ಆ ಸಾರಾಯಿ ಅಂಗಡಿಯವನ ಮುಖದ ಮೇಲೆ ಈಗಲೇ ಎಸೆದು ಬರಬೇಕು ಎಂದು ನಿಂತಲ್ಲಿಂದ ಕದಲಲಿಲ್ಲ. ಅಪ್ಪ, ಈಗ ನನ್ನ ಬಳಿ ಹಣ ಇಲ್ಲ ನೋಡಿ, ನನ್ನ ಜೇಬು ಪೂರ್ತಿಯಾಗಿ ಖಾಲಿಯಾಗಿದೆ ಎಂದು ತನ್ನ ಶರ್ಟ್ ಜೋಬನ್ನು ತೋರಿಸಿದವನು, ನಾಳೆ ನಿಮಗೆ ಖಂಡಿತವಾಗಿ ಹಣ ಕೊಡ್ತೀನಿ. ಆ ಸಾರಾಯಿ ಅಂಗಡಿಯವನಿಗೆ ಕೊಡುವಿರಂತೆ. ಈಗ ಒಳಗೆ ಬನ್ನಿ, ಊಟ ಮಾಡೋಣ ಎಂದು ಹೇಗೋ ಸಮಾಧಾನ ಮಾಡಿ ತನ್ನ ತಂದೆಯನ್ನು ಒಳಗೆ ಕರೆದುಕೊಂಡು ಹೋಗಿದ್ದನು. ಅಮ್ಮ, ಬೆಳಗ್ಗೆಯೇ ಇವತ್ತು ತುಂಬ ಗಾಳಿ ಇದೆ. ನಿನ್ನೆ ಸಂಜೆಯೂ ಮಳೆ ಬಂದಿದೆ, ಇವತ್ತು ಬರಬಹುದು. ಸ್ವೆಟರ್ ಹಾಕಿಕೊಂಡು ಹೋಗು ಎಂದು ಹೇಳಿದರು. ನಾನೇ ಕೇಳದೆ ಹಾಗೆ ಬಂದೆ. ಈಗ ನೋಡಿದರೆ ತುಂಬ ಚಳಿಯಾಗುತ್ತಿದೆ. ನನಗೆ ಚಳಿ ಮಳಿ ಎಂದರೆ ಆಗುವುದಿಲ್ಲ. ಈ ಗಾಳಿ ನೋಡಿದರೆ ನನ್ನನ್ನು ಹೊತ್ತುಕೊಂಡು ಹೋಗುವ ಹಾಗೆ ಬೀಸುತ್ತಿದೆ. ಈಗ ಮನೆಗೆ ಹೇಗೆ ಹೋಗುವುದು ಎಂದು ಯೋಚಿಸುತ್ತಲೇ 2 ಕೈಯನ್ನು ಬಿಗಿಯಾಗಿ ಕಟ್ಟಿ ಮುದುಡಿ ಸ್ಟಾಫ್ ರೂಮಿನಲ್ಲಿ ತನ್ನ ಕುರ್ಚಿಯ ಮೇಲೆ ಕುಳಿತಿದ್ದಳು ಶರತಿ. ಆಗಲೇ ಮಧ್ಯಾಹ್ನ 3 ಗಂಟೆಯ ಸಮಯ ಆಗಿತ್ತು. ಎಲ್ಲ ಕಡೆ ಮೋಡ ಕವಿದು ಇಡೀ ನೀಲಿ ಆಕಾಶವೇ ಕಪ್ಪನೆಯ ಮೋಡವಾಗಿತ್ತು. ಬೀಸುತ್ತಿದ್ದ ಬಿರುಗಾಳಿಗೆ ರಸ್ತೆಯ ಬದಿಯಲ್ಲಿದ್ದ ಮರಗಳು ನೆಲಕ್ಕುರುಳುತ್ತವೆಯೇನೋ ಎನ್ನುವ ಭೀತಿ ಅಲ್ಲಿ ಓಡಾಡುತ್ತಿದ್ದ ಜನಗಳಿಗೆ ಶುರುವಾಗುತ್ತಿತ್ತು. ಈ ಮಳೆ ಮಕ್ಕಳನ್ನು ಮನೆಗೆ ಕಳುಹಿಸುವ ವೇಳೆಗೆ ಬರುತ್ತದೆ. ಚಂಡಮಾರುತದ ಹಾಗೆ ಬೀಸುತ್ತಿರುವ ಈ ಗಾಳಿಗೆ ರಸ್ತೆಗಳಿಗೆ ವಾಹನಗಳನ್ನು ಬಿಡಲೇ ಭಯವಾಗುತ್ತಿದೆ. ಹಾಗಂತ ಮಕ್ಕಳನ್ನು ಇಲ್ಲೇ ಇರಿಸಿಕೊಂಡರೆ ಅವರನ್ನು ಮನೆಗೆ ತಲುಪಿಸುವುದು ಕತ್ತಲಾಗುತ್ತದೆ ಎಂದು ಯೋಚಿಸಿದವರು ಕೃಷ್ಣಮೂರ್ತಿಯವರನ್ನು ಕರೆದು, ಬೇಗ ಮಳೆ ಬರುವ ವೇಳೆಗೆ ಎಲ್ಲ ಮಕ್ಕಳನ್ನು ವ್ಯಾನ್ ಹತ್ತಿಸಿ ಮನೆಗೆ ಕಳುಹಿಸಿ ಎಂದರು. ಕೃಷ್ಣಮೂರ್ತಿಯವರು ಸರಿ ಮೇಡಮ್ ಎಂದು ಹೇಳಿ ಎಲ್ಲ ತರಗತಿಗಳಿಗೆ ವಿಷಯ ಮುಟ್ಟಿಸಿ ಶಾಲೆ ಬಿಡಲು ಇನ್ನೂ ಸಮಯ ಇದ್ದರೂ ಸಹ ಮಕ್ಕಳನ್ನು ಆಗಲೇ ಶಾಲೆಯಿಂದ ಕಳುಹಿಸಿದರು. ಎಲ್ಲ ಶಿಕ್ಷಕರು ಸಹ ಇನ್ನೇನು ಮಳೆ ಬರುವ ಸಂಭವವಿದೆ, ಮಳೆ ಬಂದರೆ ಮನೆಗೆ ಹೋಗಲು ಆಗುವುದಿಲ್ಲ ಎಂದು ಅಷ್ಟರಲ್ಲಿ ಮನೆ ಸೇರಿಕೊಳ್ಳೋಣ ಎಂದು ತರಾತುರಿಯಲ್ಲಿ ಹೋಗುತ್ತಿದ್ದರು. ಸ್ಪಂದನಾ ಅವರು ಕೂಡ ತಾನು ಬೈಕ್ ತಂದಿರುವುದು ನೆನಪಾಗಿ, ನಾನು ಕೂಡ ಇವತ್ತು ಬೇಗ ಹೊರಡಬೇಕು ಎಂದು ಹೇಳಿ ಅವರ ಟೇಬಲ್ ಮೇಲಿದ್ದ ಎಲ್ಲ ಕಡತಗಳನ್ನು ಸರಿಯಾಗಿ ಜೋಡಿಸಿಟ್ಟು ತನ್ನ ಬ್ಯಾಗ್ ಹಿಡಿದು ಹೊರಟರು.
ಶರದಿಗೆ ಮಾತ್ರ ಆ ಗಾಳಿಗೆ ಮೈತೂರಲು ಬಹಳವೇ ಕಷ್ಟವಾಗುತ್ತಿತ್ತು. ಅವಳು ಸ್ಟಾಫ್ ರೂಮ್ ಬಿಟ್ಟು ಹೊರಬರದಿರುವುದನ್ನು ನೋಡಿದ ಕೃಷ್ಣಮೂರ್ತಿಯವರು, ಮೇಡಮ್, ಎಲ್ಲರೂ ಮನೆಗೆ ಹೋಗಿ ಆಗಿದೆ. ನೀವೊಬ್ಬರೇ ಏನು ಮಾಡ್ತಿದ್ದೀರಾ? ಗಾಳಿ ಬೀಸುತ್ತಿದೆ ಅಷ್ಟೇ, ಮಳೆ ಇನ್ನೂ ಬಂದಿಲ್ಲ, ಬೇಗ ಹೊರಡಿ ಎಂದರು. ಅವರ ಮಾತನ್ನು ಕೇಳಿದವಳು ಇಲ್ಲಿ ಒಬ್ಬಳೇ ಇರುವುದು ಸರಿಯಲ್ಲ ಎಂದು ಯೋಚಿಸಿ ಬ್ಯಾಗ್ ಒಳಗೆ ಇಟ್ಟಿದ್ದ ಕೊಡೆ ಕೈಯಲ್ಲಿ ಹಿಡಿದು ಶಾಲೆಯಿಂದ ಹೊರಬಂದಿದ್ದಳು. ಅಬ್ಬಾ, ಎಷ್ಟು ಬಿಸಿಲು ಬೇಕಾದರೂ ತಡಿತೀನಿ. ಈ ಒಂದು ದಿನದ ಚಳಿ ಮಳೆಯನ್ನು ನನ್ನಿಂದ ತಡೆಯಲು ಆಗಲ್ಲ. ನಾಳೆಯಿಂದ ಸ್ವೆಟರ್, ಸ್ಕಾರ್ಫ್ ಎಲ್ಲವನ್ನೂ ತೆಗೆದುಕೊಂಡು ಬರಬೇಕು. ದೇವರೇ, ನಾನು ಬಸ್ ಸ್ಟ್ಯಾಂಡಿಗೆ ಹೋಗುವ ವೇಳೆಗೆ ಬಸ್ ಬೇಗ ಸಿಕ್ಕಿದರೆ ಸಾಕು ಎಂದು ಯೋಚಿಸುತ್ತಲೇ ರಸ್ತೆ ಬದಿಯಲ್ಲಿಯೇ 1 ಕಿಲೋಮೀಟರ್ನಷ್ಟು ದೂರ ನಡೆದು ಹೋಗುತ್ತಿದ್ದವಳಿಗೆ ಅಲ್ಲಿ ಸ್ಪಂದನ ಅವರು ಬೈಕ್ ನಿಲ್ಲಿಸಿ ನಿಂತಿರುವುದು ಕಾಣಿಸಿತು. ಮೇಡಮ್, ಯಾಕೆ ಇಲ್ಲಿಯೇ ನಿಂತಿದ್ದಾರೆ ಎಂದು ಯೋಚಿಸುತ್ತಲೇ ಅವರ ಬಳಿಗೆ ಹೋದವಳು, ಮೇಡಮ್, ಯಾಕೆ ಇಲ್ಲಿ ನಿಂತಿದ್ದೀರಾ ಎಂದಳು. ಶರದಿ ಬೈಕ್ ಇಲ್ಲಿಯೇ ನಿಂತು ಹೋಯಿತು. ಸ್ಟಾರ್ಟ್ ಆಗ್ತಿಲ್ಲ. ಯಾವತ್ತೂ ಹೀಗೆ ಆಗಿರಲಿಲ್ಲ. ಏನಾಗಿದೆ ಎಂದು ಗೊತ್ತಿಲ್ಲ. ಅದಕ್ಕೆ ಹಾಗೆ ನಿಂತೆ ಎಂದರು. ಆಗಲೇ ಒಂದೊಂದು ಮಳೆ ಹನಿ ಭೂಮಿಗೆ ಬೀಳಲು ಶುರುವಾಯಿತು. ಶರದಿ ಕೈಯಲ್ಲಿ ಹಿಡಿದಿದ್ದ ಕೊಡೆಯನ್ನು ತೆರೆದು ಸ್ಪಂದನ ಅವರಿಗೆ ಹಿಡಿದು ಅವಳು ಕೂಡ ಅವರ ಪಕ್ಕ ನಿಂತಳು. ಮೇಡಮ್, ಆಗಲೇ ಮಳೆ ಬಂತು. ಈಗ ಏನು ಮಾಡ್ತೀರಾ ಎಂದಳು. ಶರದಿ, ನೀನು ಹೊರಡು. ನಾನು ನನ್ನ ಮಗನಿಗೆ ಕರೆ ಮಾಡಿ ಬರಲು ಹೇಳ್ತೀನಿ ಎಂದರು. ನನಗೋಸ್ಕರ ಅವಳು ಮನೆಗೆ ತಡವಾಗಿ ಹೋಗುವುದು ಸ್ಪಂದನ ಅವರಿಗೆ ಇಷ್ಟವಿರಲಿಲ್ಲ. ಆದರೆ ಈ ಮಳೆಯಲ್ಲಿ ಸ್ಪಂದನ ಅವರನ್ನು ಒಬ್ಬರನ್ನೇ ಬಿಟ್ಟು ಹೋಗಲು ಅವಳಿಗೆ ಮನಸ್ಸಾಗಲಿಲ್ಲ. ಪರವಾಗಿಲ್ಲ ಮೇಡಮ್, ನಿಮ್ಮ ಮಗ ಬರುವವರೆಗೂ ನಾನು ಇಲ್ಲಿಯೇ ಇರುತ್ತೇನೆ ಎಂದು ನಿಂತಳು. ಸ್ಪಂದನ ಅವರು ಮೊಬೈಲ್ ತೆಗೆದು ಧನುಗೆ ಕರೆ ಮಾಡಿ, ಶಾಲೆಯ ರಸ್ತೆಯಲ್ಲಿ ಬೈಕ್ ಕೆಟ್ಟು ಹೋಗಿದೆ, ಬೇಗ ಬಾ ಎಂದು ಹೇಳುತ್ತಿದ್ದ ಹಾಗೆ, ಮಮ್ಮಿ, ನಿಮಗೆ ಎಷ್ಟು ದಿನ ಹೇಳಿದ್ದೇನೆ, ಕಾರಲ್ಲಿ ಹೋಗಿ ಎಂದರೂ ಕೇಳುವುದಿಲ್ಲ. ಶಾಲೆಯ ಬಳಿ ಇದ್ದಿದ್ದರೆ ಡ್ರೈವರ್ನಾದರೂ ಕಳಿಸುತ್ತಿದ್ದೆ. ಈಗ ನೀವು ರಸ್ತೆ ಮಧ್ಯದಲ್ಲಿ ಬಂದು ನಿಂತಿದ್ದೀರಾ. ಮಳೆ ಬೇರೆ ಬರುತ್ತಿದೆ. ಈಗ ನಾನು ಇಲ್ಲಿಂದ ಅಲ್ಲಿಗೆ ಬರಬೇಕು ಎಂದರೆ ಅರ್ಧ ಗಂಟೆಯಾದರೂ ಬೇಕು ಎಂದು ಕೋಪದಲ್ಲಿಯೇ ಹೇಳಿದನು. ಮೊದಲೇ ಅವರನ್ನು ಬೈಕಿನಲ್ಲಿ ಹೋಗಬೇಡಿ ಎಂದು ತಡೆಯುತ್ತಾ ಇದ್ದವನು, ಆದರೂ ಸ್ಪಂದನ ಅವರು ಮಗನ ಮಾತು ಕೇಳುತ್ತಿರಲಿಲ್ಲ. ಈಗ ಅದೇ ಕೋಪದಲ್ಲಿ ಅವರ ಮೇಲೆ ಕೂಗಾಡಿದನು. ಮಗವನ ಕೋಪವನ್ನು ನೋಡಿ, ಧನು, ಏನೂ ತೊಂದರೆ ಇಲ್ಲ, ನಿಧಾನವಾಗಿಯೇ ಬಾ, ನಾನು ಇಲ್ಲಿಯೇ ನಿಂತಿರುತ್ತೇನೆ ಎಂದರು. ಮಮ್ಮಿ, ನಿಮಗೆ ಏನಾದರೂ ಅಲ್ಲಿ ತೊಂದರೆಯಾಗುತ್ತಿದ್ದರೆ ಹೇಳಿ, ಅಲ್ಲಿಗೆ ಬೇಗ ಬರುವ ಬೇರೆ ವ್ಯವಸ್ಥೆ ಏನಾದರೂ ಮಾಡ್ತೀನಿ ಎಂದನು. ತಾಯಿ ಎಂದರೆ ಬಹಳ ಪ್ರೀತಿ ಅವನಿಗೆ. ಅವರಿಗೆ ಸ್ವಲ್ಪ ತೊಂದರೆಯಾದರೂ ಸಹಿಸುವುದಿಲ್ಲ ಅವನು. ಧನು, ನಾನು ಹೇಳ್ತಿದ್ದೀನಲ್ಲ, ಹಾಗೇನೂ ಇಲ್ಲ, ನೀನು ನಿಧಾನವಾಗಿ ಬಾ ಎಂದು ಹೇಳಿ ಕರೆ ತುಂಡರಿಸಿದರು. ಸ್ಪಂದನ ಅವರ ಪಕ್ಕದಲ್ಲಿಯೇ ನಿಂತಿದ್ದ ಶರದಿಗೆ ಧನು ಆಡಿದ ಮಾತುಗಳು ಕಿವಿಗೆ ಬಿದ್ದಿದ್ದವು. ನನ್ನ ಜೊತೆ ಮಾತ್ರ ಸಿಡುಕುತ್ತಾನೆ ಎಂದು ತಿಳಿದಿದ್ದೆ, ಆದರೆ ಮೇಡಮ್ ಜೊತೆಯೂ ಹಾಗೆ ಮಾತನಾಡುತ್ತಾನೆ, ದೂರ್ವಾಸ ಮುನಿ ಎಂದುಕೊಂಡಳು. ಹನಿ ಹನಿಯಾಗಿ ಉದುರುತ್ತಿದ್ದ ಮಳೆ ಬರಬರುತ್ತಾ ಜೋರಾಗಿ ತೊಡಗಿತು. ಬೀಸುತ್ತಿದ್ದ ಬಿರುಗಾಳಿಗೆ ಶರದಿ ಹಿಡಿದಿದ್ದ ಕೊಡೆಯನ್ನು ಆರಿಸುತ್ತಿತ್ತು. ಶರದಿ ಒಬ್ಬಳಿಗೆ ಆ ಕೊಡೆಯನ್ನು ಹಿಡಿಯಲು ಸಾಧ್ಯವಾಗಲಿಲ್ಲ. ಅವಳ ಜೊತೆ ಸ್ಪಂದನ ಅವರು ಕೂಡ ಕೊಡೆಯನ್ನು ಬಿಗಿಯಾಗಿ ಹಿಡಿದರು. ಮೇಡಮ್, ಮಳೆ ತುಂಬ ಜೋರಾಯಿತು, ಇಲ್ಲಿ ನಿಲ್ಲಲು ಆಗುತ್ತಿಲ್ಲ, ಬೇರೆ ಎಲ್ಲಾದರೂ ಹೋಗೋಣ ಬನ್ನಿ ಎಂದಳು. ಆ ಗಾಳಿಯ ಹೊಡೆತವನ್ನು ಅವಳಿಗೆ ತಡೆಯಲು ಆಗುತ್ತಿರಲಿಲ್ಲ. ಇಲ್ಲಿ ಅಕ್ಕಪಕ್ಕದಲ್ಲಿ ಯಾವ ಮನೆಗಳೂ ಕೂಡ ಇಲ್ಲ ಶರದಿ, ಮರಳಿ ಶಾಲೆಯ ಬಳಿಗೆ ಹೋಗೋಣ ಎಂದರೆ ಕೂಡ ದೂರ. ಇಲ್ಲಿಗೆ ಹೋಗುವಷ್ಟರಲ್ಲಿ ನೆನೆದು ಹೋಗುತ್ತೇವೆ ಎಂದವರು, ಎಲ್ಲಿಯೂ ಹೋಗುವುದು ಬೇಡ, ಧನು ಇನ್ನೇನು ಬರುತ್ತಾನೆ, ಇಲ್ಲಿಯೇ ಇರೋಣ ಎಂದರು. ಅರ್ಧ ಗಂಟೆ ಎಂದು ಧನು 1 ಗಂಟೆಯಾದರೂ ಬರಲಿಲ್ಲ. ಇಡೀ ಬೆಂಗಳೂರಿನಲ್ಲಿ ಮಳೆ ಹೆಚ್ಚಾಗಿದ್ದರಿಂದ ಟ್ರಾಫಿಕ್ ಕೂಡ ಹೆಚ್ಚಾಗಿತ್ತು. ಹಾಗಾಗಿ ಧನು ಅಲ್ಲಿಗೆ ಬರುವುದು ತಡವಾಯಿತು. ಶರದಿಯ ಪಕ್ಕ ನಿಂತವರಿಗೆ ಅವಳು ನಡುಗುವುದು ಅರಿವಾಯಿತು. ಶರದಿ, ಯಾಕೆ ಹೀಗೆ ನಡುಗುತ್ತಿದ್ದೀಯಾ ಎಂದರು. ಮೇಡಮ್, ನನಗೆ ಮಳೆ ಚಳಿ ಎಂದರೆ ಆಗುವುದಿಲ್ಲ, ಹೀಗೆ ನಡುಕ ಬರುತ್ತದೆ, ನಿಲ್ಲಲು ಕೂಡ ಆಗುತ್ತಿಲ್ಲ ಎಂದಳು. ಶರದಿಯ ಮಾತು ಕೇಳಿದವರಿಗೆ ಏನು ಮಾಡುವುದು ಎಂದು ತೋಚಲಿಲ್ಲ. ಕೊನೆಗೆ ತಮ್ಮ ಸೆರಗನ್ನು ತೆಗೆದು ಶರದಿಯ ಭುಜಕ್ಕೆ ಒದಿಸಿ ಒಂದು ಕೈಯಲ್ಲಿ ಅವಳ ಭುಜವನ್ನು ಹಿಡಿದು ಇನ್ನೂ ಸಮೀಪಕ್ಕೆ ನಿಲ್ಲಿಸಿಕೊಂಡು ನಿಂತರು. ತಾಯಿಯ ರೀತಿ ಕಾಳಜಿ ಮಾಡುವ ಅವರನ್ನೇ ಬೆರಗುಗಣ್ಣಿನಿಂದ ನೋಡಿದವಳಿಗೆ ಮಾತು ಬಾರದೇ ನಿಂತಳು. ಅಷ್ಟರಲ್ಲಿ ಧನುಷ್ ಕಾರು ತೆಗೆದುಕೊಂಡು ಅಲ್ಲಿಗೆ ಬಂದಿದ್ದನು. ತಾಯಿಯ ಜೊತೆ ನಿಂತಿರುವುದು ಯಾರು ಎಂದು ಮೊದಲಿಗೆ ಅವನಿಗೆ ತಿಳಿಯಲಿಲ್ಲ. ನಂತರ ಕೊಡೆಯನ್ನು ಮೇಲೆ ಮಾಡುತ್ತಿದ್ದ ಹಾಗೆ ಶರದಿಯ ಮುಖ ಕಾಣಿಸಿತು. ಇವಳು ಇಲ್ಲಿಯೇ ನಿಂತಿದ್ದಾಳೆ ಎಂದುಕೊಂಡವನು, ಮಮ್ಮಿ ಬೇಗ ಹತ್ತಿ ಎಂದು ಕಾರಿನ ಬಾಗಿಲನ್ನು ಲಾಕ್ ತೆಗೆದಿದ್ದನು.
ಶರದಿ, ಮೊದಲು ನೀನು ಕುಳಿತುಕೋ ಎಂದು ಅವಳಿಂದ ಕೊಡೆ ತೆಗೆದುಕೊಳ್ಳಲು ನೋಡಿದರೆ, ಇಲ್ಲ ಮೇಡಮ್, ನಾನು ಬರುವುದಿಲ್ಲ, ನೀವು ಹೋಗಿ ಎಂದಳು. ಮೊದಲೇ ನಡುಗುತ್ತಿದ್ದಾಳೆ. ಒಬ್ಬಳನ್ನೇ ಬಿಟ್ಟು ಹೇಗೆ ಹೋಗುವುದೆಂದು ಯೋಚಿಸಿದವರು, ಇಲ್ಲ ಶರದಿ, ಈ ಮಳೆ ನಿಲ್ಲುವ ಹಾಗೆ ಕಾಣುತ್ತಿಲ್ಲ, ಕತ್ತಲು ಬೇರೆ ಆಗ್ತಿದೆ, ನೀನು ಕೂಡ ಕುಳಿತುಕೋ, ನಿನ್ನ ಮನೆಯ ಬಳಿ ಬಿಟ್ಟು ನಾವು ಹೋಗುತ್ತೇವೆ ಎಂದರು. ಈ ಮಮ್ಮಿಗೆ ಬೇರೆ ಕೆಲಸ ಇಲ್ಲ, ಅವಳು ಬರುವುದಿಲ್ಲ ಎಂದರೂ ಬಲವಂತ ಮಾಡುತ್ತಿದ್ದಾರೆ. ಮಮ್ಮಿ ಅಷ್ಟು ಕರೆದರೂ ಬರುವುದಿಲ್ಲ ಎಂದು ಎಷ್ಟು ಕೊಬ್ಬು ತೋರಿಸುತ್ತಿದ್ದಾಳೆ ಇವಳು. ಬಹಳ ದುರಹಂಕಾರ ಇದೆ ಇವಳಲ್ಲಿ. ಮಮ್ಮಿ ಪಪ್ಪನಿಗೆ ಇವಳು ಒಳ್ಳೆಯವಳು ಎಂದು ಹೇಳುತ್ತಿದ್ದಾರಲ್ಲ, ಇವಾಗ ನೋಡಿ ಎಂದು ಮನದಲ್ಲಿಯೇ ಅವಳನ್ನು ಬೈದುಕೊಂಡಿದ್ದನು. ಇಲ್ಲ ಮೇಡಮ್, ನಾನು ಬರುವುದಿಲ್ಲ, ನಿಮ್ಮ ಅರ್ಧ ಕೋಟಿಯ ಕಾರಿನಲ್ಲಿ ಕೂರುವ ಯೋಗ್ಯತೆ ನನಗೆ ಇಲ್ಲ, ನೀವು ಹೋಗಿ ಎಂದಳು. ಅಂದು ಧನು ಆಡಿದ ಮಾತನ್ನೇ ಇಂದು ಶರದಿ ಹೇಳಿದಳು. ಮುಂದುವರಿಯುವುದು. ಧನ್ಯವಾದಗಳು.